ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ರುಚಿ ಪಯಣಕ್ಕೆ ಸ್ವಾಗತ. ಇವತ್ತು ನೋಡ್ತಾ ಇದ್ದೀರಾ ತುಂಬ ರುಚಿಕರವಾದ ಒಂದು ಸ್ಯಾಂಡ್ವಿಚ್ಚನ್ನು ಮಾಡ್ತಾ ಇದ್ದೀನಿ. ಚೀಸನ್ನು ಬಳಸಿ ಸ್ಯಾಂಡ್ವಿಚ್ಚನ್ನು ಮಾಡ್ತಾ ಇರುವಂಥದ್ದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಿಗೆಲ್ಲ ದೊಡ್ಡವರು ಸಹ ತಿನ್ನುವಂಥದ್ದು ತುಂಬಾ ಇಷ್ಟಪಡುವಂಥದ್ದು. ಹಾಗಿದ್ರೆ 5 ನಿಮಿಷದಲ್ಲಿ ಮನೆಯಲ್ಲೇ ಹೈಜೆನಿಕ್ಕಾಗಿ ಹೇಗೆ ಮಾಡೋದು ನೋಡೋಣ. ಈಗ ನೋಡಿ, ಒಂದು ಟೊಮೊಟೊ, ಹಸಿಮೆಣಸಿಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಆಲೂಗಡ್ಡೆಯನ್ನು ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ಎಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಏನು ಮಸಾಲೆ ಮಾಡಿದ್ನಲ್ಲ ಆ ಮಸಾಲೆನ ಆಲೂಗಡ್ಡೆ ಮಿಶ್ರಣದೊಳಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಂಡೆ. ಈಗ ನಾನೇನು ಮಾಡ್ತಿದ್ದೀನಿ ಅಂದರೆ ಬ್ರೆಡ್ಡನ್ನು ತಗೊಂಡೆ. ಒಂದು ಬ್ರೆಡ್ಗೆ ಈಗೇನು ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಅದು ಮಿಶ್ರಣ ಏನಿದೆಯಲ್ಲ ಆ ಮಿಶ್ರಣನ ಫುಲ್ ಎಲ್ಲದಕ್ಕೂ ಚೆನ್ನಾಗಿ ಪೇಸ್ಟ್ ಮಾಡಬೇಕು. ನೋಡಿ, ಚೆನ್ನಾಗಿ ಆಗಬೇಕು, ಎಲ್ಲದಕ್ಕೂ ಆಗಬೇಕು. ಬ್ರೆಡ್ಗೆ ಸುತ್ತ ಒಂದು ಕಡೆ ಆಗಿ ಒಂದು ಕಡೆ ಬಿಡಬೇಡಿ. ಇದನ್ನು ಚೀಸಲ್ಲಿ ಮಾಡ್ತಾ ಇರೋದ್ರಿಂದ ಮಕ್ಕಳಂತೂ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಮಕ್ಕಳೆಲ್ಲ ದೊಡ್ಡವರು ಸಹ ತುಂಬ ಇಷ್ಟಪಟ್ಟು ತಿನ್ನುವಂಥ ತಿಂಡಿ. ಈ ರಜಾ ಟೈಮಲ್ಲಿ ಮಕ್ಕಳು ಪ್ರತಿದಿನ ಮನೆಯಲ್ಲೇ ಇರೋದ್ರಿಂದ ಹಠ ಮಾಡಿ ಇವೆಲ್ಲ ಮಾಡಿಸ್ಕೊತಾರೆ ಫ್ರೆಂಡ್ಸ್. ಈಗ ನೋಡಿ, ಈಗ ಆಲೂಗಡ್ಡೆ ಮಿಶ್ರಣ ಇತ್ತಲ್ವ, ಅದನ್ನು ಸ್ವಲ್ಪ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಇದಕ್ಕೂ ಮಧ್ಯದಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೋತೀನಿ ನೋಡಿ. ಅದನ್ನು ಇದು ಅಷ್ಟೇ, ನಾವು ಟೊಮೊಟೊ ಪೇಸ್ಟ್ ಮಿಶ್ರಣ ಏನು ಮಸಾಲ ಮಿಶ್ರಣ ಇತ್ತಲ್ಲ ಅದ್ರ ಜೊತೆಗೆ ಇದನ್ನು ಎಲ್ಲದಕ್ಕೂ ಆಗೋ ರೀತಿ ಬ್ರೆಡ್ ಸುತ್ತ ಅದನ್ನು ಪೇಸ್ಟ್ ಮಾಡ್ಕೋಬೇಕು. ನೀಟಾಗಿ ಅದೆಲ್ಲ ಸ್ಪ್ರೆಡ್ ಆಗೋ ರೀತಿ ನಾವು ರೆಡಿ ಮಾಡಿ ಇಟ್ಕೊಳ್ಳೋಣ. ನಾನು ಒಂದನ್ನು ಮಾಡಿ ತೋರಿಸ್ತಿದ್ದೀನಿ, ಇನ್ನು ಮಿಕ್ಕ ಎಲ್ಲವನ್ನು ಇದೇ ರೀತಿ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಇದಕ್ಕೆ ನಾನು ಹಾಕುವಂಥದ್ದು ನೋಡ್ತಾ ಇದ್ದೀರಾ, ಎಲ್ಲ ಸುತ್ತ ಎಲ್ಲೂ ಬಿಡದ ರೀತಿಯಲ್ಲಿ ಇದಕ್ಕೆ ರೆಡಿಯಾಗಿದೆ ಅಲ್ವಾ. ಈ ರೀತಿ ನೀಟಾಗಿ ಎಲ್ಲದಕ್ಕೂ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ, ಹೀಗಾಯಿತು. ಇದ್ರ ಜೊತೆಗೆ ನಾನು ಈರುಳ್ಳಿಯನ್ನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಸ್ಲೈಸ್ ನೋಡಿ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಒಂದು 2 ಅಲ್ಲಿ ಅದ್ರ ಮೇಲ್ಗಡೆ ಹಾಕಿ ರಿಂಗ್ಸ್ ರೀತಿ ಬರುತ್ತೆ ನೋಡಿ, ಸ್ಲೈಸ್ ರೌಂಡ್ಗೆ ಸ್ಲೈಸ್ ಮಾಡಿ ಇಟ್ಕೋಬೇಕು. ಅದ್ರ ಮೇಲೆ ಒಂದು ಬ್ರೆಡ್ಗೆ ಜೊತೆಗೆ ನಾನು ಚೀಸನ್ನು ತಗೊಂಡು ಅದನ್ನು ನೀಟಾಗಿ ಬ್ರೆಡ್ ಮೇಲೆ ಈರುಳ್ಳಿ ಏನು ಹಾಕಿದ್ದೀನಲ್ಲ, ಮಸಾಲೆ ಮೇಲೆ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಮೇಲೆ ನಾವು ಆ ಚೀಸನ್ನು ಹಾಕ್ಕೊಳ್ಳೋದಕ್ಕೆ ಇನ್ನೊಂದು ಬ್ರೆಡ್ಗೆ ಚೀಸನ್ನು ಹಾಕಿ ಅದನ್ನು ನೀಟಾಗಿ ಕವರ್ ಆಗೋ ರೀತಿ ಏನು ಮಸಾಲೆ ಸ್ಪ್ರೆಡ್ ಮಾಡಿರುವಂತಹ ಬ್ರೆಡ್ ಮೇಲೆ ಇದನ್ನು ನೀಟಾಗಿ ಹಾಕಬೇಕು. ಎಲ್ಲ ನೀಟಾಗಿ ಕವರ್ ಆಗಬೇಕು. ಆ ರೀತಿ ನೀಟಾಗಿ ರೆಡಿ ಮಾಡ್ಕೋಬೇಕಾಗತ್ತೆ. ಇದೇ ರೀತಿ ನಾವು ಎಷ್ಟು ಮಾಡ್ತೀವಲ್ಲ ಅಷ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡ್ತಾ ಇರ್ಬೋದು, ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಮಕ್ಕಳಿಗೆ ಮಾಡಿಕೊಟ್ರೆ ಇಲ್ಲ ಬೆಳಿಗ್ಗೆ ತಿಂಡಿಗೆ ಮಾಡಿಕೊಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈಗ 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಇಲ್ಲಾಂದರೆ ಎಣ್ಣೆಯನ್ನು ಬಳಸ್ಕೊಳ್ಳಿ. ತುಪ್ಪ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ತವಾ ಮೇಲೆ ನಾನು ಮಾಡ್ತಾ ಇರುವಂಥದ್ದು, ತವಾ ಮೇಲೆ ಹಾಕಿ ನೀಟಾಗಿ ಅದು ಬೇಯಬೇಕು. ಕಾದ ಮೇಲೆ ಒಂದೊಂದೇ ಹಾಕಿ ನಾನು ಚೆನ್ನಾಗಿ ಬೇಯಿಸ್ಕೊತೀನಿ. ನೋಡಿ, ಈ ರೀತಿ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ. ಮೇಲೆ 1 ಸ್ಪೂನ್ ಆಗೋಷ್ಟು ತುಪ್ಪ, ಕೆಳಗಡೆ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇನ್ನು ಮಿಕ್ಕದ್ದಕ್ಕೆ ನಾನು ಸ್ವಲ್ಪ ಸುತ್ತ ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಮತ್ತು ತುಪ್ಪ ಎರಡರಲ್ಲೂ ಇದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಮೇಲೆ ಕೆಳಗಡೆ ನೀಟಾಗಿ ಒಂದು ಸಿಮ್ಮಲ್ಲಿ, ಉರಿಯನ್ನು ಜಾಸ್ತಿ ಇಟ್ಕೊಂಡ್ರೆ ಸೀದೋಗಿಬಿಡುತ್ತೆ, ಒಳಗಡೆ ಬೇಯೋದಿಲ್ಲ. ಹಂಗಾಗಿ ಲೈಟಾಗಿ ಒಂದು ಸಿಮ್ಮಲ್ಲಿ ಉರಿಯನ್ನು ಇಟ್ಕೊಂಡು ಮೇಲೆ ಕೆಳಗಡೆ ಅದನ್ನು ಬದಲಾಯಿಸ್ತಾ ಬೇಯಿಸ್ಬೇಕಾಗತ್ತೆ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ನಾವು ಹೊರಗಡೆ ತಿನ್ನೋದಕ್ಕಿಂತ ರುಚಿ ಮನೆಯಲ್ಲೇ ಇರುತ್ತೆ. ಜೊತೆಗೆ ಹೈಜೆನಿಕ್ ಆಗಿರುತ್ತೆ. ಅವರು ಏನು ತುಪ್ಪ ಎಣ್ಣೆಯಲ್ಲಿ ಹಾಕಿ ಮಾಡಿರ್ತಾರೋ ಗೊತ್ತಿರೋದಿಲ್ಲ, ಮತ್ತು ಯಾವ ಹೈಜೆನಿಕ್ ಆಗಿರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ಅವ್ರು ಕೊಡ್ತಾರೆ, ನಾವು ತಿಂದು ಬರ್ತೀವಿ. ಆದರೆ ಮನೆಯಲ್ಲೇ ನಾವೇ ಮಾಡೋದ್ರಿಂದ ಟೇಸ್ಟಲ್ಲೂ ಕಾಂಪ್ರಮೈಸ್ ಇಲ್ಲ. ಜೊತೆಗೆ ಇದರಲ್ಲೂ ಟೇಸ್ಟ್ ವೈಸ್ ಆಗ್ಬೋದು, ಹೈಜೆನಿಕ್ ವೈಸ್ ಆಗ್ಬೋದು, ತುಂಬಾ ಚೆನ್ನಾಗಿ ಮಾಡ್ಕೋಬೋದು. ನೋಡಿ, ಈಗ ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ನಾನು ಅದನ್ನು ಕಟ್ ಮಾಡ್ತೀನಿ. ನೋಡಿ, ಕ್ರಾಸಾಗಿ, ಮತ್ತು ಮಕ್ಳಿಗೆ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ಬೇಕದು. ಹಾಗಾಗಿ ಅದು ತುಂಬಾ ಚೆನ್ನಾಗಿ ಕಾಣಿಸ್ಲಿ ಅಂತೇಳಿ ನೋಡಿ, ಮಧ್ಯೆ ಓಪನ್ ಮಾಡಿ ನೋಡಿದ್ರೆ ಚೀಸ್ ಎಷ್ಟು ಚೆಂದ ಕಾಣಿಸ್ತಿದೆ ಅಂತ ನೀವೇ ನೋಡ್ಬೋದು. ಚೀಸ್ ಜೊತೆಗೆ ಆಲೂಗಡ್ಡೆಯನ್ನು ಬೇಯಿಸಿ ಹಾಕಿರುವಂಥದ್ದು ಮತ್ತು ಮಸಾಲ ಹಾಕಿರುವಂಥದ್ದು ತುಂಬಾ ಲೈಟ್ ಮಸಾಲ, ಜಾಸ್ತಿ ಏನು ಮಸಾಲಾನ ಹಾಕ್ಕೊಂಡಿಲ್ಲ. ಲೈಟ್ ಮಸಾಲದಲ್ಲಿ ಚೀಸ್ ಜೊತೆಗೆ ಸ್ಯಾಂಡ್ವಿಚ್ ಎಷ್ಟು ಚೆಂದ ಬಂದಿದೆ ಅಂತ ನೀವೇ ನೋಡಿ. ಇದನ್ನು ಈಗ ತಿಂತಾ ಇದ್ದರೆ ಸಾಸ್ ಜೊತೆನಾದರೂ ತಿನ್ಬೋದು, ಹಾಗೆ ತಿನ್ಬೋದು. ತುಂಬಾ ಟೇಸ್ಟಾಗಿರುವಂಥ ಸ್ಯಾಂಡ್ವಿಚ್ ಮನೆಯಲ್ಲೇ ತವಾ ಮೇಲೆ ಮಾಡಿರುವಂಥದ್ದು. ನೋಡಿ, ನೋಡ್ತಾ ಇದ್ದರೆ ತಿನ್ಬೇಕನ್ನಿಸ್ತಿದೆ, ಅಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ.
ನೋಡ್ತಾ ಇದ್ದೀರಾ. ಈಗ ನೋಡಿ ಟೇಸ್ಟ್ ಮಾಡೋ ಟೈಮು. ಅದು ನೋಡ್ತಾ ಇದ್ದರೆ ತಿನ್ನಬೇಕು ಅನ್ನಿಸ್ತಿದೆ. ಸೂಪರಾಗಿರುವಂತಹ ಸ್ಯಾಂಡ್ವಿಚ್ ಮನೆಯಲ್ಲೇ ರೆಡಿಯಾಗಿದೆ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.